ರಾಜ್ಯಾದ್ಯಂತ ಐಟಿ ದಾಳಿ ಹಿನ್ನೆಲೆಯಲ್ಲಿ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಾಮಾನ್ಯವಾಗಿ ಯಾವಾಗಲೂ ಒಂದು ಮಾತಿರುತ್ತೆ, ಚುನಾವಣೆಗೆ ಮುಂಚೆ ಯಾವ್ದಾದ್ರು ಗುತ್ತಿಗೆಯನ್ನು ಕೊಟ್ಟಿದ್ರೆ ದೊಡ್ಡ ದೊಡ್ಡ ಕಥೆಗಳಿಗೆ ಅಲ್ಲಿಂದ ಮತ್ತೆ ಕಿಕ್ ಬ್ಯಾಕ್ ತೆಗೆದುಕೊಳ್ಳುವ, ಆ ಮೂಲಕ ಚುನಾವಣೆಗೆ ಹೆಲ್ಪ್ ಮಾಡುವ ನಿಟ್ಟಿನಲ್ಲಿ ಹಿಂಗೆಲ್ಲ ನಡೆಯುತ್ತೆ ಅಂತ ಮಾತು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಿಜೆಪಿ ಮುಖಂಡರಾದ ಸಿ.ಟಿ. ರವಿ ಮತ್ತು ಶಾಸಕ ಪ್ರೀತಮ್ ಗೌಡ ಅವರೇ ಈ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿನೇ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗದಲ್ಲಿ ಐಟಿ ದಾಳಿಯಾಗಿದೆ. ಚುನಾವಣೆಗೆ ಮುಂಚೆ ಯಾವೆಲ್ಲ ಕಾಮಗಾರಿಗಳಿಗೆ ಗುತ್ತಿಗೆ ಕೊಡಲಾಯಿತು ಮತ್ತಿತರ ಅಂಶಗಳನ್ನು ಸಂಗ್ರಹ ಮಾಡಿ ಈ ಪಟ್ಟಿಯನ್ನು ತಯಾರು ಮಾಡಿದರಂತೆ ಶಾಸಕ ಸಿ.ಟಿ. ರವಿ ಅಂಡ್ ಟೀಮ್. ಈ ವಿಚಾರ ಗುಪ್ತಚರ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳು ತಿಳ್ಕೊಂಡಿದ್ದಾರೆ, ಗರಂ ಆಗಿದ್ದಾರೆ. PWD ಇಲಾಖೆ ಎಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರೇ ಐಟಿ ಇಲಾಖೆಯ ಅಧಿಕಾರಿಗಳ ಟಾರ್ಗೆಟ್ ಆಗಿದ್ರು ಅಂತ ಇದೀಗ ಬರ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಮತ್ತು JDS ಮತ್ತು ಕಾಂಗ್ರೆಸ್ನವರ ಆರೋಪ ಕೂಡ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಇದನ್ನು ಆರೋಪ ಮಾಡ್ತಿದ್ದಾರೆ JDS ಮತ್ತು ಕಾಂಗ್ರೆಸ್ನವರು. ಬಿಜೆಪಿಯ ಸಿ.ಟಿ. ರವಿ ಮತ್ತು ಶಾಸಕ ಪ್ರೀತಮ್ ಗೌಡ ಅವರ ನೇತೃತ್ವದಲ್ಲಿ ಒಂದು ಪಟ್ಟಿ ಸಿದ್ಧ ಮಾಡಿಕೊಂಡಿದ್ದಾರೆ. ಆ ಪಟ್ಟಿಯಲ್ಲಿ PWDಯ ಅಧಿಕಾರಿಗಳು ಮತ್ತು ಎಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರಿದ್ದಾರೆ. ಅಂದರೆ ಎಲೆಕ್ಷನ್ಗೂ ಮುಂಚೆ ಯಾರ್ಯಾರಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ ಮತ್ತು ಅವರ ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಐಟಿ ಇಲಾಖೆ ಕೊಟ್ಟು ಅದನ್ನು ರೇಡ್ ಮಾಡಿಸಿದ್ದಾರೆ ಅಂತ. ಇದ್ರ ಬಗ್ಗೆ ಮುರಳೀಧರ್ ಮತ್ತಷ್ಟು ಮಾಹಿತಿಯನ್ನು ಕೊಡೋಕ್ಕೆ ನನ್ನ ಸಹೋದ್ಯೋಗಿ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ಪ್ರತಿ ಕ್ಷಣವೂ ಕೂಡ ಬ್ರೇಕಿಂಗ್ ನ್ಯೂಸ್ಗಳೇ ಬರ್ತಾ ಇದೆ. ಇದೀಗ ಆರೋಪ ಸಿ.ಟಿ. ರವಿ ಮತ್ತು ಪ್ರೀತಮ್ ಗೌಡ ಅವ್ರ ಮೇಲೆ. ಸೊ ಏನ್ ನಡೀತಿದೆ ಅಲ್ಲಿ? ಖಂಡಿತವಾಗಿ ಅರವಿಂದ್, ಹರೀಶ್, ಏನಂದರೆ ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ಪ್ರೀತಮ್ ಗೌಡ ಮನೆ ಮೇಲೆ ದಾಳಿ ನಡೆದಿತ್ತು. ಅಂದರೆ ಒಂದು ಆಡಿಯೋ ಬಾಂಬ್ ರಿಲೀಸ್ ಆದ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಮನೆಯ ಮೇಲೆ ದಾಳಿ ನಡೆದಾಗ JDS ಕಾರ್ಯಕರ್ತರೆಲ್ಲ ಸಹ ಪ್ರೀತಮ್ ಗೌಡ ಅವ್ರನ್ನ ಮನೆಯ ಮೇಲೆ ಹೋಗ್ತಾರೆ, ಅಲ್ಲಿ ದಾಳಿಯನ್ನು ನಡೆಸ್ತಾರೆ. ಇದಾದ ನಂತರ ಒಂದು ಪಟ್ಟಿಯನ್ನು ರೆಡಿ ಆಗ್ತಾ ಹೋಗುತ್ತೆ. ಐಟಿ ಅಧಿಕಾರಿಗಳ ದಾಳಿಯನ್ನು ಎಲ್ಲೆಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅಂದರೆ ಸಿ.ಟಿ. ರವಿ ಮತ್ತು ಪ್ರೀತಮ್ ಗೌಡ ಇಬ್ಬರು ಸೇರಿ ಒಂದಷ್ಟು ಕಾಂಟ್ರಾಕ್ಟರ್ಗಳ ಮನೆ ಇರ್ಬೋದು, ಜೊತೆಗೆ ಯಾರ್ಯಾರ ಮನೆ ಮೇಲೆ ದಾಳಿಯನ್ನು ಮಾಡಬೇಕು, ಯಾವ್ಯಾವ ಅಧಿಕಾರಿಗಳು ಕಾಂಗ್ರೆಸ್ ಮತ್ತು JDS ಅಂದರೆ ಈಗ ದೋಸ್ತಿ ಸರ್ಕಾರದ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರ ಮನೆಯ ಮೇಲೆ ದಾಳಿ ಮಾಡಲಿಕ್ಕೆ ಒಂದಷ್ಟು ಲೀಸ್ಟನ್ನು ತಯಾರು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಆ ಮಾಹಿತಿಯನ್ನು ಆಧರಿಸಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಇರುವಂಥದ್ದು. ಅಂದರೆ ಸಿ.ಟಿ. ರವಿ ಮತ್ತು ಪ್ರೀತಮ್ ಗೌಡ ಇಬ್ಬರು ಸಹ ಸೇರಿ ಈ ಲೀಸ್ಟನ್ನು ತಯಾರನ್ನು ಮಾಡಿ ಅದನ್ನು ಐಟಿ ಇಲಾಖೆಗೆ, ಅಂದರೆ ಐಟಿ ಇಲಾಖೆಯ ಸಂಪನ್ಮೂಲ ಅಧಿಕಾರಿಗಳೇನಿರ್ತಾರೆ, ಅಂದರೆ ಬಿಜೆಪಿಗೆ ಸಂಪನ್ಮೂಲ ಅಧಿಕಾರಿಗಳು ಅಂತ ಅನ್ಸ್ಕೊಳ್ಳುವಂಥವ್ರಿಗೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಇರುವಂಥದ್ದು. ಅದನ್ನು ಗುಪ್ತಚರ ಇಲಾಖೆ, ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಇರುವಂಥದ್ದು ಅದು ಭೇದಿಸಿದ ನಂತರ ಈ ರೀತಿ ಒಂದಷ್ಟು ಸೋರ್ಸ್ಗಳು, ಅಂದರೆ ಇವತ್ತಿನ ಬೆಳಗ್ಗೆ 5 ಗಂಟೆಗೆ ದಾಳಿ ನಡೆಸ್ತದೆ ಅಂತೇಳಿ ನಿನ್ನೆ ಸಂಜೆ 5 ಗಂಟೆಗೆ CM ಕುಮಾರಸ್ವಾಮಿ ಅವರಿಗೆ ಗೊತ್ತಾಗುತ್ತೆ. CM ಕುಮಾರಸ್ವಾಮಿ ಅವರು ಅವರ ಆಪ್ತರು, ಜೊತೆಗೆ ಸರ್ಕಾರದ ಜೊತೆ ಗುರುತಿಸ್ಕೊಂಡಂಥ ಕಾಂಟ್ರಾಕ್ಟ್ಗಳೇನಿರ್ತಾರೆ ಮತ್ತು ಅಧಿಕಾರಿಗಳೇನಿರ್ತಾರೆ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ಸನ್ನು, ಅಂದರೆ ನಿರ್ದೇಶನವನ್ನು ಕೊಟ್ಟಿರ್ತಾರೆ. ನಿರ್ದೇಶನವನ್ನು ಕೊಟ್ಟು ನಾಳೆ ದಾಳಿ ಆಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾರೆ. ಅದಾದ ನಂತರ 7 ಗಂಟೆಗೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡುವಂಥದ್ದು. ಅದಾದ ನಂತರ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ವಿಟ್ಟರ್ ಮೂಲಕ ಒಂದು ತಿವಿತ ಕೊಡುವಂಥದ್ದು, ಅದೆಲ್ಲನೂ ಸಹ ಮಾಡುವಂಥದ್ದು. ಇದೆಲ್ಲ ಗುಪ್ತಚರ ಇಲಾಖೆ ಪ್ರೀತಮ್ ಗೌಡ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹರೀಶ್, ಇದು ಬರೀ ಆರೋಪ ಪ್ರತ್ಯಾರೋಪಕ್ಕಷ್ಟೇ ಸೀಮಿತವಾಗೋಗುತ್ತಾ, ಅಥವಾ ದೋಸ್ತಿ ಪಕ್ಷಗಳು ಯಾರೊಬ್ಬರು ಇದಕ್ಕೆ ಸಂಬಂಧಪಟ್ಟಾಗೆ ದಾಖಲೆಗಳು ಕೊಡ್ತೀವಿ ನಾವು, ಬಿಜೆಪಿಯವರೇ ಮಾಡಿಸಿರೋ ಅನ್ನೋದಕ್ಕೆ ಅನ್ನುವಂಥದ್ದು ಏನಾದರೂ ಮಾತುಗಳು ಕೇಳಿ ಬರ್ತಾ ಇದೆಯಾ? ಖಂಡಿತವಾಗಿ ದಾಳಿ ನಡೀತು. ದಾಳಿ ನಡೆದ ಸಂದರ್ಭದಲ್ಲಿ ಜೊತೆಯಲ್ಲಿ ಗುರುತಿಸ್ಕೊಂಡಂಥವ್ರು, ಜೊತೆಗೆ ಸರ್ಕಾರದ ಸಚಿವರು
ಶಾಸಕರಿರ್ಬೋದು ಇವರೆಲ್ಲರೂ ಸಹ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಬಳಿ ಸಾಕಷ್ಟು ಮಾಹಿತಿ ಇದೆ, ದಾಖಲೆಗಳಿದ್ದಾವೆ. ಜೊತೆಗೆ ಸಿಎಂ ಕುಮಾರಸ್ವಾಮಿ ಹೇಳಬೇಕಾದ್ರೆ ಬಿಜೆಪಿ ಮುಖಂಡರ ಮೂಲಕವೇ ನನಗೆ ಈ ಮಾಹಿತಿ ಬಂತು ಅನ್ನೋದ್ರ ಬಗ್ಗೆ, ಅಂದ್ರೆ ಐಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಶಾಸಕರಾದ ಪ್ರೀತಮ್ ಗೌಡ ಇದ್ದಾರೆ. ಪ್ರೀತಮ್ ಗೌಡ ಸರ್, ನಮಸ್ಕಾರ. ನಮಸ್ಕಾರ. ವಿರೋಧ ಪಕ್ಷದ ಆರೋಪ ಏನಪ್ಪಾ ಅಂದ್ರೆ ಜೆಡಿಎಸ್ನವರು ಮತ್ತು ಕಾಂಗ್ರೆಸ್ನವ್ರದ್ದು PWD ಇಂಜಿನಿಯರ್ಗಳು ಅಥವಾ ಗುತ್ತಿಗೆದಾರರ ಮೇಲೆ ರೇಡ್ ಆಗಿದೆ, ಅದರ ಪಟ್ಟಿ ಸಿದ್ಧಪಡಿಸಿದ್ದೆ ನಿಮ್ಮ ನೇತೃತ್ವದಲ್ಲಿ ಅನ್ನೋದು ಆರೋಪ ಅವ್ರದ್ದು. ನೋಡಿ ಸರ್, ನಾನು ಒಬ್ಬ ಶಾಸಕ ಇದ್ದೀನಿ. ಆಡಳಿತ ಪಕ್ಷದ ಆರೋಪ. ಕೇಳಿ ಸರ್, ನಾನೊಬ್ಬ ಶಾಸಕ ಇದ್ದೀನಿ. ಎಸ್. ಐಟಿ ಅಧಿಕಾರಿಗಳು ಅವ್ರದೇ ಆದ ತಂಡ ಇರುತ್ತೆ, ಅವರು ಹೋಮ್ ವರ್ಕ್ ಮಾಡ್ತಾರೆ. ನಾನು ಹೇಳಿದವ್ರ ಮನೆ ಐಟಿ ಎಲ್ಲ ರೈಡ್ ಆಗಂಗಿದ್ರೆ ಅದು ನಾನು ಎಲ್ಲೋ ಇರ್ತಿದ್ದೆ, ಅಥವಾ ಐಟಿ ಅನ್ನೋ ಸಂಸ್ಥೆನೇ ಇರ್ತಾ ಇರಲಿಲ್ಲ. ಅವ್ರ ಆರೋಪ ಹೆಂಗೆ ಅಂದ್ರೆ ಸರ್, ಪ್ರೀತಮ್ ಗೌಡ ಅವರೇ, ಅವ್ರ ಆರೋಪ ಹೆಂಗೆ ಅಂದ್ರೆ ಆದಾಯ ತೆರಿಗೆ ಬರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ಅಲ್ಲಿರೋದು ಬಿಜೆಪಿ ಅವರು, ಸೊ ಹಂಗಾಗಿ ಇದನ್ನ ಮಾಡಿಸ್ತಿದ್ದಾರೆ ಅಂತ. ನನಗೆ ಇದನ್ನ ಊಹೆಗೂ ನಿಲ್ಕದ್ದು ಈ ತರ ಎಲ್ಲ ಆರೋಪ. ನಾನು ಇದಕ್ಕೆ ಕಮೆಂಟ್ ಮಾಡಲ್ಲ. ನಾನು ಹಳ್ಳಿ ಮೇಲೆ ಚುನಾವಣೆಯಲ್ಲಿ ಮತ ಕೇಳ್ತಾ ಇದ್ದೀನಿ. ನನ್ನನ್ನು ಕೇಳಿ ಮಾಡೋಷ್ಟು ನಮ್ ಬಿಜೆಪಿ ಇನ್ನೂ ದುರ್ಬಲ ಆಗಿಲ್ಲ, ಅಥವಾ ನಾನ್ ಬಿಜೆಪಿ ದೊಡ್ಡ ವ್ಯಕ್ತಿ ಎಲ್ಲ ನಾನ್ ಪಟ್ಟಿ ಮಾಡ್ಕೊಟ್ಟಿದ್ದೇನೆ ಮಾಡ್ತಾರೆ. ಹಾಗಾಗಿ ಆ ಭಾಗ ಎಲ್ಲ ಟಾರ್ಗೆಟ್ ಆಗೋಯ್ತು. ಹಾಸನ, ಚಿಕ್ಕಮಗಳೂರು, ನೀವಾಗ್ಲಿ, CT ರವಿ ಅವರಾಗ್ಲಿ ಹೆಸರು ತಗೊಂಡಿದ್ದಾರೆ ಸರ್ ಅವರು. ಇವರೆಲ್ಲರೂ ಕೂತ್ ಮಾಡಿದ್ದಕ್ಕೆ ಹಿಂಗಾಯ್ತು ಅಂತಿದ್ದಾರೆ ಅವರು. ನಾನೇನು ಅದ್ರ ಬಗ್ಗೆ ಕಮೆಂಟ್ ಕೊಡಲ್ಲ. ಕರೆಕ್ಟ್ ಸರ್, ನಿಮ್ಮ ಹೆಸರು ತೆಗ್ದಿರೋದ್ರಿಂದ ಕೇಳ್ತಿದ್ದೀನಿ ನಾನು ಈ ಪ್ರಶ್ನೆ. ಯಾರೋ ಸುಮ್ಮನೆ ಬಿಡ್ತಿದ್ವಿ. ಅಲ್ಲ, ಕರೆಕ್ಟ್ ಇದೆ. ಈಗ ಈ ಭಾಗದಲ್ಲಿ ಒಬ್ಬ ಶಾಸಕ ಬಿಜೆಪಿ ಇದ್ದಾಗ ನನ್ನ ಹೆಸರು ತಗೊಳ್ಳೋ ಸಹಜ. ಆದ್ರೆ ನನಗೆ ಆ ತರದ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ಮತ್ತು ಐಟಿ ಸಂಸ್ಥೆ ಇಂಡಿಪೆಂಡೆಂಟ್ ಬಾಡಿ ಅದು ಯಾರ ಮೇಲೆ ಏನ್ ಮಾಡ್ಬೇಕು ಅನ್ನೋದು ಅವ್ರದ್ದು. ಹಾಗಿದ್ರೆ ಆರೋಪಕ್ಕೆ ನಿಮ್ಮ ತೀಕ್ಷ್ಣ ಪ್ರತಿಕ್ರಿಯೆ ಏನ್ ಸರ್, ಮುಖ್ಯಮಂತ್ರಿಗಳಿಗಾಗ್ಲಿ ಅಥವಾ ಎಲ್ಲರಿಗೂ ಜೆಡಿಎಸ್ ಸರ್? ಈಗ ಯಾರು ಏನೇ ಪಟ್ಟಿ ಕೊಡ್ಲಿ ಏನೇ ಕೊಡ್ಲಿ, ನಾವು ಪ್ರಾಮಾಣಿಕರಿದ್ರೆ, ಪಟ್ಟಿ ಯಾರಾದ್ರೂ ಮಾಡಿರ್ಲಿ, ಅಧಿಕಾರಿಗಳು ಏನಾದ್ರೂ ಮಾಡಿರ್ಲಿ, ನಾವು ಪ್ರಾಮಾಣಿಕರಿದ್ರೆ ಇದೆಲ್ಲದನ್ನು ಮೆಟ್ಟಿ ನಿಲ್ಲ ಅಂತ ಕೆಲಸ ಆಗ್ತದೆ. ನನ್ನ ಸೇರ್ಸಂತ ಎಲ್ಲಾರ್ಗು ಸೇರ್ಸಿ ಹೇಳ್ತಾ ಇದೀವಿ. ಕಾಂಗ್ರೆಸ್ ದಳ ಬಿಜೆಪಿ ಅಂತ ಏನಿಲ್ಲ. ನಾವು ಪ್ರಾಮಾಣಿಕರಿದ್ರೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ರೇವಣ್ಣವ್ರ ಆತ್ಮೀಯರಿದ್ರು ಗುತ್ತಿಗೆದಾರರು, ಲೋಕೋಪಯೋಗಿ ಇಲಾಖೆ ಅವ್ರ ಕೈಲಿತ್ತು, ಯಾಕೆ ಬಿಜೆಪಿ ಒಬ್ರ ಮೇಲೆ ಗುತ್ತಿಗೆದಾರರು ಯಾಕೆ ಮಂತ್ರಿಗಳಿಗೆ ಆಪ್ತರಾಗಿರ್ತಾರೆ? ನೀವ್ ಯಾಕೆ ಹಂಗ ಅನ್ಕೊಳ್ತೀರಿ? ಗುತ್ತಿಗೆದಾರರು PWDಗೆ ರೇವಣ್ಣವ್ರಿಗೆ ಯಾಕೆ ಗುತ್ತಿಗೆದಾರ ಆಗ್ತಾರೆ? ಅಲ್ಲ, ಅವ್ರ ಇಲಾಖೆ ಅಲ್ವಾ ಸರ್? ಅವ್ರ ಇಲಾಖೆ ಅಂದ್ರೆ ಗುತ್ತಿಗೆದಾರರು ಇರಬಾರ್ದು ಮಂತ್ರಿಗಳಿಗೆ ಆಪ್ತರಾಗಿ. ಅದೇ ಕಾನೂನು ಬಾಹಿರ. ಪಾರದರ್ಶಕವಾಗಿ ಈ ಪ್ರೊಕ್ಯೂರ್ಮೆಂಟ್ ಆಗುತ್ತೆ, ಗ್ಲೋಬಲ್ ಟೆಂಡರ್ ನಡೆಯುತ್ತೆ. ಅದ್ರಲ್ಲಿ ಯಾರು ರೇವಣ್ಣವ್ರಿಗೆ ಆಪ್ತರು ಅಂತ ಯಾರು ಇರೋದಿಲ್ಲ. ಇವತ್ತು ಇವ್ರು PWD ಸಚಿವರು ಇರ್ತಾರೆ, ನಾಳೆ ನಾನು ಇರ್ತೀನಿ, ನಾಡ್ದು ಇನ್ನೊಬ್ರು ಇರ್ತಾರೆ. ಅದಕ್ಕೆ ಗುತ್ತಿಗೆದಾರ ಯಾಕೆ ಆಪ್ತರು ಮಾಡ್ಕೋಬೇಕು? ಸೊ ಇದ್ರಲ್ಲಿ ನಿಮ್ಮ ಹಸ್ತಕ್ಷೇಪ ಇಲ್ಲ, ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ? ಇಲ್ಲ ಸರ್, ನಾನು ದೊಡ್ಡವನ್ ಆಗಿಲ್ಲ ಸರ್. ಇನ್ನೂ ದೊಡ್ಡವ್ರು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ. ಓ ಹಂಗೆ. ಸೊ ಇದನ್ನು ಮಾರ್ಮಿಕವಾಗಿ ಹೇಳ್ತಿದ್ದೀರಿ ನೀವು? ಮಾರ್ಮಿಕ ಅಲ್ಲ ಸರ್, ವಾಸ್ತವಾಂಶ ಹೇಳ್ತೀವಿ. ನಾನೊಬ್ಬ ಶಾಸಕ, ಫಸ್ಟ್ ಟೈಮ್ ಶಾಸಕ. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ನಂದೇ ಹೆಸರು ತಗೊಳ್ಬೇಕು ಅಂತ ಹೇಳಿದ್ರೆ ನನಗೆ ಸಂತೋಷ. ನನ್ನ ರಿಕಗ್ನೈಸ್ ಮಾಡ್ತಾ ಇದಾರೆ ಒಬ್ಬ ಒಳ್ಳೆ ನಾಯಕನಾಗಿ ಅಂತ ಹೇಳಿ ಅವ್ರಿಗೆ ಧನ್ಯವಾದಗಳು ಅಂತ ಹೇಳಿ. ಓಕೆ. ಸೊ ಹಾಗಾಗಿ ಆ ಭಾಗ ಬಿಜೆಪಿ ನೀವು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀರಾ, ಲಿಸ್ಟ್ ರೆಡಿ ಮಾಡಿದ್ದೀರಾ ನೀವು, ಆ ಥರದ್ದೆಲ್ಲ ಏನು? ನಾನು ಲಿಸ್ಟ್ ರೆಡಿ ಮಾಡಿರೋ ಸತ್ಯ. ಯಾವ ಲಿಸ್ಟು ಅಂದ್ರೆ ಮತದಾರರನ್ನ ವೋಟ್ ಹಾಕ್ಸುವಂತ ಕಾರ್ಯಕರ್ತರು, ಜನಸಾಮಾನ್ಯರು ಪಟ್ಟಿ ಮಾಡ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ ಮೋದಿ ಅವ್ರ ಪರವಾಗಿ ಮತ ಕೇಳ್ತಾ ಇದ್ದೀವಿ. ಓಕೆ. ಸೊ IT ದಾಳಿಗೂ ನೀವು ಬೇರೆ ಲಿಸ್ಟ್ ಮಾಡೋದಕ್ಕೂ ಸಂಬಂಧನೇ ಇಲ್ಲ ಸರ್? ನನ್ ಕಾರ್ಯಕರ್ತರುಗಳ ಮನೆ ಪಟ್ಟಿ ಮಾಡ್ಕೊಂಡು ಹೋಗಿ ಅವ್ರ ಮನೆಗೆ ವೋಟ್ ಕೇಳ್ತಾ ಇದೀವಿ ಸರ್. ಸರ್ ಇಮ್ಯಾಜಿನ್ ಸರ್, ಪ್ರೀತಮ್ ಗೌಡ ಹೆಸರು ತಗೊಂಡಿಲ್ಲ ಅಂತ ಇಟ್ಕೊಳ್ಳೋಣ, ಒಬ್ಬ ಬಿಜೆಪಿ ಅವರಾಗಿ ಏನ್ ಆನ್ಸರ್ ಕೊಡ್ತೀರಾ ಸರ್ ಇದಕ್ಕೆ? ನಾನು ಹೇಳ್ತಾ ಇದೀನಿಲ್ಲ ಸರ್, ಬಿಜೆಪಿಗೂ ಇದಕ್ಕೆ ಯಾವುದೇ ತರದ ಸಮಸ್ಯೆ ಅಥವಾ ಸಂಬಂಧ ಇರೋದಿಲ್ಲ. ಸಮಸ್ಯೆ ನಾವು ಮೈ ಮೇಲೆ ಹೇಳ್ಕೊಂಡು ಸುಮ್ನೆ ರಾಜಕಾರಣ ಎಲ್ಲಾದ್ರಲ್ಲೂ ಹುಡುಕಿದ್ರೆ ಅರ್ಥ ಇಲ್ಲ. ನಾನು ಹೇಳಿದ್ನಲ್ಲ, ಪಾರದರ್ಶಕವಾಗಿದ್ರೆ ನಾವು ಇನ್ಕ್ಲೂಡಿಂಗ್ ಬಿಜೆಪಿ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ದಳದವರಾಗ್ಲಿ, ಯಾಕೆ ನಾವು ಇದ್ರ ಬಗ್ಗೆ ಆತಂಕ ಪಡಬೇಕು? ಎಲೆಕ್ಷನ್ ಟೈಮಲ್ಲಿ ಇದಾಗಿದ್ದಕ್ಕೆ ಹಿಂಗ ಆಗ್ತಿದೆ ಅಂತಾನ ಸರ್? ಎಲೆಕ್ಷನ್ ಟೈಮು ಅಂತ ಹೇಳಿ ಊಟ ತಿಂಡಿ ಮಾಡೋದ್ ಬಿಡಕ್ಕಾಗತ್ತಾ? ಇವಾಗ್ಲೇ ದುಡ್ಡಿನ ಹೊಳೆ ಹರಿಯೋದು ಅಂತ ಅದ್ ನಮ್ಗೆ ಗೊತ್ತಿಲ್ಲ. ಯಾರು ದುಡ್ಡಿನ ಹೊಳೆ ಹರಿಸ್ತಾರೆ ಅವ್ರನ್ನೆಲ್ಲಾರು ಮೇಲೆ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಇದು. ಯಾವುದೇ ರಾಜಕೀಯ ಪ್ರೇರಿತ ಆಗಿರ್ಬಾರ್ದು, ಆಗಿಲ್ಲ ನನ್ನ ಪ್ರಕಾರ, ಆಗ್ಲೂಬಾರ್ದು ಅನ್ನೋದು ಕೂಡ ಒತ್ತಾಯ ನಮ್ದು. ಈಗ ಅಹೋರಾತ್ರಿ ಧರಣಿ ನಡೆಸ್ತಾರಂತೆ ಸರ್ ದೋಸ್ತಿ ಪಕ್ಷಗಳು. ಏನ್ ಮಾಡೋದು ಸರ್? ಈಗ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರು ಮಾಡಿದ್ರಲ್ಲ ಸರ್, ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಹಂಗೆ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಕಾತ್ ನೋಡೋಣ. ನಾವು ಜನರ ಮಧ್ಯೆ ಹೋಗಿ ದೇಶದ ಅಭಿವೃದ್ಧಿ, ದೇಶದ ಆಂತರಿಕ ಭದ್ರತೆ ವಿಷಯವನ್ನ ಮುಖ್ಯವಾಗಿಟ್ಟು ನಾವು ಓಟನ್ ಕೇಳ್ತಾ ಇದೀವಿ.
ಜನರು ಎಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನೋಡೋಣ ಈ ಜನರು ಯಾರ ಪರವಾಗಿ ತಮ್ಮ ಅಭಿಪ್ರಾಯವನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಏಪ್ರಿಲ್ 18, 23 ಜನ ಡಿಸೈಡ್ ಮಾಡ್ತಾರೆ. ಈ ಮೇ 23ಕ್ಕೆ ನಿಮ್ ಟಿವಿ ರಿಸಲ್ಟ್ ನೋಡೋಣ. ಅದು ಕರೆಕ್ಟ್. ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆ ಮಾತಾಡಕ್ಕೆ ಬಿಜೆಪಿ ಶಾಸಕರಾದ ಪ್ರೀತಮ್ ಗೌಡ ಅವರ ರಿಯಾಕ್ಷನ್ ಇದು.